ಬಳ್ಳಾರಿ ನಗರದಲ್ಲಿ ಸುಮಾರು 60 ವರ್ಷಗಳಿಂದ ವಾಸ ಮಾಡುತ್ತಿರುವ ರಾಜೀವ್ ಗಾಂಧಿ ನಗರದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ವಾಸ ಮಾಡುತ್ತಿರುವ ಜನರಿಂದ ಬಿಸಿಲಿನಲ್ಲಿ ಡಿಸಿ ಕಚೇರಿಯವರೆಗೆ ಪಾದಯಾತ್ರೆಯನ್ನು ನಡೆಸಲಾಗಿದೆ. ಬಳ್ಳಾರಿ ನಗರದ ಮಹಾನಗರ ಪಾಲಿಕೆಯ ಸಭಾ ವ್ಯಾಪ್ತಿಯಲ್ಲಿ ಬರುವಂತಹ 34ನೇ ವಾರ್ಡಿನ ರಾಜೀವ್ ಗಾಂಧಿ ನಗರದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ರಾಜೀವ್ ಗಾಂಧಿ ನಗರದ ನಿವಾಸಿಗಳಿಂದ ಇದೇ ಶುಕ್ರವಾರ 21ರಂದು ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಹಮ್ಮಿಕೊಂಡು ಧಿಕ್ಕಾರವನ್ನು ಕೂಗುತ್ತಾ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದ್ದು, ಈ ಭಾಗದಲ್ಲಿ ನಿವಾಸಿಗಳು ಸುಮಾರು 60 ವರ್ಷಗಳಿಂದ ರಾಜೀವ್ ಗಾಂಧಿ ನಗರ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಟಿಎಸ್ ಸಂಖ್ಯೆ 220ರ ಪ್ರದೇಶದಲ್ಲಿ ವಾಸವಾಗಿದ್ದು, ಸದರಿ ವಿಷಯವಾಗಿ ಹಲವು ವರ್ಷಗಳಿಂದ ವಿವಿಧ ಸಂಘಟನೆಗಳ ಮೂಲಕ ಹಕ್ಕುಪತ್ರಕ್ಕಾಗಿ ಸಾಕಷ್ಟು ಬಾರಿ ಮನವಿಯನ್ನ ಮಾಡಲಾಗಿತ್ತು. ಅದಕ್ಕಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ದಾಖಲೆಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿ ಸಂಬಂಧಪಟ್ಟ ಮಂಡಳಿಯವರಿಗೆ ಸೂಕ್ತ ನಿರ್ದೇಶನವನ್ನ ನೀಡಿ ಈ ವಿಷಯದ ಕುರಿತು ಸೂಕ್ತ ಕ್ರಮವನ್ನು ಕೈಗೊಂಡು ಆದಷ್ಟು ಬೇಗನೆ ಹಕ್ಕುಪತ್ರಗಳನ್ನು ವಿತರಿಸುವ ಮೂಲಕ ಬಡವರಿಗೆ ನ್ಯಾಯ ಒದಗಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಚಿತ್ರನಟ ಹಾಗೂ ದಲಿತ ಸಮಾಜದ ಹೋರಾಟಗಾರರಾದಂತಹ ಅಹಿಂದ ಚೇತನ್ ಅವರು ಹಾಗೂ ಬಳ್ಳಾರಿಯ ಹಿರಿಯ ಹೋರಾಟಗಾರರಾದಂತಹ ಸಿರಿಗೇರಿ ಪನ್ನರಾಜ್, ಪಿ ಶೇಖರ್, ಕಟ್ಟೆಸ್ವಾಮಿ, ಶ್ರೀನಿವಾಸ ಭಂಡಾರಿ, ಜೆ.ವಿ. ಮಂಜುನಾಥ್ ಸೇರಿದಂತೆ ಮುರಳೀಕೃಷ್ಣ, ಮಾನಪ್ಪ, ರತ್ನಯ್ಯ, ಹನುಮೇಶ್, ಉಪಾರ ಮತ್ತು ಇತರರು ಸೇರಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ನೋಡಿ, 60 ವರ್ಷದ ಹೋರಾಟ ಹಕ್ಕುಪತ್ರಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಮಗೇನಾಗಿದೆ ಅಂದರೆ, ಈ ಸರ್ಕಾರಗಳು ಇಷ್ಟು ವರ್ಷಗಳಿಂದ ಜನರಿಗೆ ಒಂದು ರೀತಿ ಮಂಕುಪೂಜೆ ಹಚ್ಚಿ ಜನರ ಪರವಾಗಿ ಕೆಲಸ ಮಾಡದೇ ಇದೆ. ಈ ಹಕ್ಕುಪತ್ರಗಳು 2 ವರ್ಷದ ಹಿಂದೆನೂ ಕೂಡ ಆದೇಶನೂ ಆಗಿದೆ, ಆದರೂ ಕೂಡ ಜನರು ತಲುಪ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಆಳುವ ಶಕ್ತಿಗಳ ಪರವಾಗಿ, ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಈ ಇಡೀ ವ್ಯವಸ್ಥೆ ಇದೆ. ನಿಜವಾಗ್ಲೂ ನೀವು ಸಂವಿಧಾನದ ಪರ ಅಂದರೆ ಸಂವಿಧಾನ ಜೀವನ ತೆಗೆದುಕೊಂಡು ಮಾಡೋದಲ್ಲ, ಸಂವಿಧಾನ ಪರ ಅಂದರೆ ದೊಡ್ಡ ಸಂವಿಧಾನ ಜಾಥಾ ಮಾಡೋದಲ್ಲ. ಸಂವಿಧಾನದ ಪರ ಅಂದರೆ ನಿಜವಾಗ್ಲೂ ಜನರ ಜೀವನನ ಅಭಿವೃದ್ಧಿ ಮಾಡಿ ಯಾರ್ಯಾರಿಗೆ ನ್ಯಾಯ ಒದಗಿಸಬೇಕು ಅದನ್ನು ಒದಗಿಸೋ ಒಂದು ಮನಸ್ಥಿತಿ ಇರಬೇಕು. ಅದು ಈ ರಾಜ್ಯ ಸರ್ಕಾರದಲ್ಲಿ ಇಲ್ಲ. 5 ತ್ಯಾಪೆ ಹಚ್ಚಿ ಸ್ಕೀಮ್ ತಂದುಬಿಟ್ಟು ಎಲ್ಲೋ ಒಂದು ಕಡೆ ಕಡಲೆಕಾಯಿ ಬೀಜ ತಿನ್ಕೊಂಡು ಕೂತಿದ್ರು ಹೊರತು ನಮ್ಮ ಬಳ್ಳಾರಿ ಜನರಲ್ಲಿ, ನಮ್ಮ ಕಷ್ಟದಲ್ಲಿರೋ ಜನ, ನಮ್ಮ ಯಾರೋ ಒಂದು ಶ್ರಮಜೀವಿ ವರ್ಗದ ಬಗ್ಗೆ ಕಾಳಜಿ ನನಗೆ ಕಾಣಿಸ್ತಾ ಇಲ್ಲ. ನಮಗೆ ಈ ಒಂದು ಹೋರಾಟ 60 ವರ್ಷದ ಹೋರಾಟಕ್ಕೆ ನೀವು ನ್ಯಾಯ ಒದಗಿಸಿ, ನೀವು 60 ವರ್ಷದ ಹಿಂದೆಯೇ ನ್ಯಾಯ ಒದಗಿಸಬೇಕಾಗಿತ್ತು. ಆದರೂ ಕೂಡ ಇಷ್ಟು ಬಿಸಿಲಲ್ಲಿದ್ದು ಇಷ್ಟು ಕಷ್ಟಪಟ್ಟು ಅವ್ರ ನ್ಯಾಯಯುತವಾದ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಈ ನಿರ್ಲಕ್ಷ್ಯದ ಸರ್ಕಾರಗಳಿಂದ ನಮ್ಗೆ ಬೇಕಾಗಿಲ್ಲ. ನಮ್ಮ ನಿಜವಾದ ಜನರನ್ನ ಸುಮ್ಮನೆ ಮತ ಹಾಕ್ಬಿಟ್ಟು ಒಂದು ರೀತಿ ಜನರನ್ನ ದಿಕ್ತಪ್ಪಿಸೋ ಸರ್ಕಾರಗಳು ಬೇಕಾಗಿಲ್ಲ. ನಮಗೇನು ಬೇಕು ಅಂದರೆ ನ್ಯಾಯ ಒದಗಿಸೋ ಸರ್ಕಾರಗಳು ಬೇಕು. 70 ವರ್ಷಗಳಿಂದ ಹೋರಾಟ ಮಾಡುವಂಥ ರಾಜೀವ್ ಗಾಂಧಿ ನಿವಾಸಿಗಳಿಗೆ ಇವತ್ತು ಎಲ್ಲ ದಲಿತ ಪರ, ಕನ್ನಡ ಪರ ಮತ್ತು ಹಿರಿಯ ಹೋರಾಟಗಾರರು ಹಾಗೂ ವಿಶೇಷವಾಗಿ ಬೆಂಗಳೂರಿಂದ ನಮ್ಮ ಅಹಿಂದ ಚೇತನ್ ಸರ್ ಅವರು ಕೂಡ ನಮ್ಮ ಪರವಾಗಿ ಬಂದಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ಹೋರಾಟಗಾರರಾದ ಅಂತ ಶ್ರೀ ಪನ್ನರಾಜಣ್ಣನು ಕೂಡ ಬಂದಿದ್ದಾರೆ. ಸಕಲ ಎಲ್ಲ ಹೋರಾಟಗಾರರಿಗೆ ನಮಸ್ಕರಿಸ್ತಾ, ನಿಜಕ್ಕೂ ಕೂಡ ನಾಚಿಕೆ ಆಗ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಧಿಕಾರಿಗಳಿಗೆ. ನಿಮಗೆ 2 ವರ್ಷ ಆಯ್ತು ರೀ ಹಕ್ಕುಪತ್ರ ಬದಲಾವಣೆ ನಿಮ್ಮ ಇಲಾಖೆಗಾಗಿ ಏನು ಮಾಡ್ತಾ ಇದ್ದೀರಾ ನೋಡಿ. ಈ ಕೂಗು ನಿಜಕ್ಕೂ ಕೂಡ ಬಹಳ ಗಂಭೀರವಾಗಿದೆ. ಮುಂದಿನ ದಿನಗಳಲ್ಲಿ ತಾವು ದಯವಿಟ್ಟು ನಮಗೆ ರಾಜೀವ್ ಗಾಂಧಿ ನಗರ ನಿವಾಸಿಗಳಂತ ಸುಮಾರು 263 ಮನೆಗಳಿಗೆ ಹಕ್ಕುಪತ್ರ ನೀಡೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಯಾಕಂದರೆ ಎಷ್ಟು ಸಾರಿ ನಿಮ್ಮ ಕಚೇರಿಗಳಿಗೆ ತಿರುಗಬೇಕ್ರಿ ನಾವು ರೀ. ಇವತ್ತು ಅಲ್ಲಿ ಸುಮಾರು 1000-2000 ಜನಗಳಿದ್ದಾರೆ. ಕೇವಲ 50ರಿಂದ 60 ಜನ ಮಾತ್ರ ಇಲ್ಲಿಗೆ ಬಂದಿದ್ದಾರೆ. ಕಾರಣ ಏನು ಗೊತ್ತಾ? ಇವತ್ತಲ್ಲಿ ಕೂಲಿ ಕೆಲಸ, ಮನೆ ಕೆಲಸ, ಆಟೋ ರಿಕ್ಷಾ, ಬಾಡಿಗೆ ಕೆಲಸ ಮಾಡೋಕೆ ಹೋದ್ರೆ ಮಾತ್ರ ಇವತ್ತು ಊಟ ಬರುತ್ತೆ ರೀ, ಇಲ್ಲಾಂದ್ರೆ ಬರಲ್ಲ ರೀ. ಆ ನಿಟ್ಟಿನಲ್ಲಿ ದಯವಿಟ್ಟು ತಾವು ಸರ್ಕಾರದ ಮಟ್ಟಕ್ಕೆ ಮಾತ್ರ ಕೆಲಸ ಮಾಡಿ, ಕಾಣದ ಕೈಗಳಿಂದ ಕೆಲಸ ಮಾಡಬೇಡಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ದಯವಿಟ್ಟು ಆದಷ್ಟು ಬೇಗ ಹಕ್ಕುಪತ್ರ ವಿತರಣೆ ಮಾಡಿ ತಮ್ಮ ಗೌರವವನ್ನು ಉಳಿಸ್ಕೊಳ್ಳಿ. ಸರ್ಕಾರದಲ್ಲಿ ಕೆಲಸ ಮಾಡ್ತೀರಾ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರ್ಕೋತೀರಾ. ಮತ್ತೆ ದಯವಿಟ್ಟು ನ್ಯಾಯ ಮಾಡಿ ಜನಸಾಮಾನ್ಯರಿಗೆ ಅಂತ ಹೇಳಕ್ಕೆ. 34ನೇ ವಾರ್ಡು ಈ ರಾಜೀವ್ ಗಾಂಧಿ ನಗರದ ನಿವಾಸಿಗಳು, ಅಲ್ಲಿ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗದ ಕೂಲಿ ಕಾರ್ಮಿಕರು ಸಾಕಷ್ಟು ಬಹುತೇಕ ಜನರು ಅಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಸುಮಾರು ನೀವು ಆ ವಾಸ ಮಾಡ್ತಕ್ಕಂಥ 60 ವರ್ಷಗಳಿಂದ ಇವತ್ತು ಅವರಿಗೆ ಹಕ್ಕುಪತ್ರ ಕೊಡೋಂಥ ಒಂದು ಕೆಲಸನ ಹಿಂದೆ ಆಳಿ ಹೋಗಿರ್ತಕ್ಕಂಥ ಸರ್ಕಾರ ಆಗಿರ್ಬೋದು, ಈಗ ಆಳುವ ಸರ್ಕಾರಗಳಾಗಿರ್ಬೋದು, ಯಾಕೆ ವಿಳಂಬ ಧೋರಣೆಗಳನ್ನು ಮಾಡ್ತಾ ಇದ್ದೀರಾ? ಅದು ಎಲ್ಲ ರೀತಿಯಿಂದ ಹೋರಾಟ ಮಾಡಿದರೂ ಸಹ ನೀವು ಹಕ್ಕುಪತ್ರ ಕೊಡುವಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ? ನಿಮಗೆ ಕೆಲಸ ಏನೈತ್ರಿ ಸ್ವಾಮಿ? ಅಲ್ಲ, ನಿಮಗೆ ಕೆಲಸ ಏನೈತೆ? ಇವಾಗ ನೀವು ಓಟ್ ಕೇಳಕ್ಕೆ ಬರ್ತೀರಾ, ಓಟ್ ಕೇಳಕ್ಕೆ ಬಂದಾಗ ಏನಂತ ಹೇಳ್ತೀರಾ ನೀವು?
ನಿಮ್ಮ ಮನೆಗೆ ಹಕ್ಕುಪತ್ರ ಮಾಡ್ಕೊಡ್ತೀವಿ, ನಿಮ್ಮ ರಸ್ತೆ ಮಾಡ್ತೀವಿ, ವಿದ್ಯುತ್ ದೀಪ ಮಾಡ್ತೀವಿ, ಒಳ್ಳೆ ಶಿಕ್ಷಣ ಕೊಡ್ತೀವಿ, ಒಳ್ಳೆ ಆರೋಗ್ಯ ಕೊಡ್ತೀವಿ ಅಂತ ಹೇಳ್ತಿರಲ್ಲ. ಒಂದು ಬದುಕಲಿಕ್ಕೆ, ವಾಸ ಮಾಡಲಿಕ್ಕೆ ಒಂದು ಹಕ್ಕುಪತ್ರ ಕೊಡಲಿಕ್ಕೆ ಆ ಭಾಗದಲ್ಲಿ ನೀವು ಬರೀ ಆ ಭಾಗದ ಒಂದೇ ಅಲ್ಲ, 33ನೇ ವಾರ್ಡ್ ಭಾಗದಲ್ಲಿ ಬೇಕಾದಷ್ಟು ಸ್ಲಂಗಳಿದಾವೆ. ಇನ್ನು ಎಷ್ಟೋ ಜನಕ್ಕೆ ಇನ್ನು ಹಕ್ಕುಪತ್ರ ಕೊಟ್ಟಿಲ್ಲ. ದಯವಿಟ್ಟು ನೀವು ಹಕ್ಕುಪತ್ರ ಕೊಡುವಂತ ಕೆಲಸ ಮಾಡ್ರಿ. ಅದರಲ್ಲಿ ಆ ಭಾಗದಲ್ಲಿ ಬಹಳಷ್ಟು ಜನ ಹೋರಾಟ ಮಾಡ್ತಿದ್ದಾರೆ. ಆ ಭಾಗದಲ್ಲಿ ಯಾವುದೇ ಭಾಗ ಆಗಿರಲಿ, ಯಾವುದೇ ಭಾಗದಲ್ಲಿ ಯಾವುದೇ ಜನರ ಸಮಸ್ಯೆ ಆಗಿರಲಿ, ನಾವು ಯಾವುದೇ ಪಕ್ಷಾತೀತವಾಗಿ, ರಾಜಕೀಯತೀತವಾಗಿ, ಸಂಘಟನಾತೀತವಾಗಿ ನಾವು ಹೋರಾಟ ಮಾಡೋದೇ ನಮ್ಮ ಮೂಲ ಹಕ್ಕು. ಜನರುಗಳ ತೊಂದರೆನ ಅರ್ಥ ಮಾಡ್ಕೊಂಡು ಹಕ್ಕುಪತ್ರನ ಅತಿ ಶೀಘ್ರದಲ್ಲಿ ವಿತರಣೆ ಮಾಡುವಂತ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಸೂರ್ಯ ನ್ಯೂಸ್ ಕನ್ನಡ.